ಇದೇ ನಾಜರ್ ಹುಸೇನ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಕೇಳಿಬಂದಂಥ ಘೋಷಣೆ ಆರೋಪ ಈ ವಿಚಾರದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಬಟ್ ಬಲವಾಗಿ ಕೇಳಿಬಂದಂಥ ಆರ್ಗ್ಯುಮೆಂಟು ಇನಿಷಿಯಲಿ ಏನಂತ ಹೇಳಿದ್ರೆ ಆ ಥರದ್ದು ಕೇಳೇ ಇಲ್ಲ, ಹೇಳೇ ಇಲ್ಲ, ಇವೆಲ್ಲವೂ ಬಂದಿತ್ತು. ಸುಮ್ಮನೆ ಅಂತೂ ನನಗೆ ಅರಿವಿರುವ ಮಟ್ಟಿಗೆ ಸುಮ್ಮನೆ ಅಂತೂ ಏನೂ ತಲೆ ಬುಡ, ಸಣ್ಣ ಸಾಕ್ಷ್ಯಗಳು ಇಲ್ಲದೆ, ಸಾಂದರ್ಭಿಕ ಸಾಕ್ಷ್ಯಗಳು ಇಲ್ಲದೆ, ಮೇಲ್ನೋಟದ ಸಾಕ್ಷ್ಯಗಳು ಇಲ್ಲದೆ ಯಾರನ್ನೂ ಹಿಂಗೆ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸಲ್ಲ. ಅದೇ ಈಗ ನೋಡಿ, ಹೋಮ್ ಮಿನಿಸ್ಟ್ರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಅವ್ರನ್ನ ನೀವು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅರೆಸ್ಟ್ ಆಗಿದ್ದಾರೆ ತಿಳ್ಕೊತೀನಿ ಅಂತ ಹೇಳಿದ್ರು. ಸೊ ಅದೇ ಒಂದು ಸರ್ಕಾರ ಅವ್ರನ್ನ ಯಾವತ್ತೂ ಕೂಡ ಆರೋಪಿಗಳನ್ನಾಗಲಿ ಅಥವಾ ತನಿಖಾಧಿಕಾರಿಗಳ ಮೇಲಾಗಲಿ ಪ್ರಭಾವ ಬೀರಕ್ಕೆ ಹೋಗಿಲ್ಲ, ಅವ್ರನ್ನ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಕ್ಕೂ ಹೋಗಿಲ್ಲ. ಸೊ ಅದು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದಾರೆ ಅನ್ನೋದು ನಿಮಗೆ ಅಲ್ಲಿ ಪುರಾವೆ ಇದೆ, ಸಾಕ್ಷಿ ಇದೆ. ಸೊ ಸರ್ಕಾರ ಎಷ್ಟು ಪಾರದರ್ಶಕವಾಗಿ ನಡ್ಕೊಬೇಕು ಅಷ್ಟರ ಮಟ್ಟಿಗೆ ಅದೇನು ಘಟನೆ ಆಗಿದೆ ಯಾರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ಘಟನೆ ಅಲ್ಲ ಅಂತ ಅವತ್ತಿಂದನೂ ಹೇಳಿದ್ದಾರೆ. FSL ವರದಿ ಬರಲಿ, ಬಂದ ಮೇಲೆ ಸತ್ಯ ಅಂತ ಪ್ರೂವ್ ಆದರೆ, ಯಾಕೆಂದ್ರೆ ಅಷ್ಟೊಂದು ಜನ ಕೂಗ್ತಾ ಇದ್ದಾರೆ, ಒಬ್ಬೊಬ್ರಿಗೆ ಒಂದೊಂಥರ ಕೇಳಿಸ್ತಾ ಇದೆ. ಒಬ್ರು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಇನ್ನೊಬ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ಅಂತಾರೆ. ಸೊ FSL ವರದಿ ಬರಲಿ, ಬಂದ್ಮೇಲೆ ನೀವು ಗಲ್ಲಿಗೆ ಏರಿಸ್ತಿರೋ, ಜೈಲಿಗೆ ಕಳಿಸ್ತಿರೋ, ಏನ್ ಬೇಕಾದ್ರೂ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಹೇಳಿದ್ದು, ಸರ್ಕಾರನೂ ಕೂಡ ಅದನ್ನೇ ಹೇಳಿದ್ದು. ಇವತ್ತು ಅವ್ರಿಗೆ ತನಿಖಾಧಿಕಾರಿಗಳ ಡಿಸ್ಕ್ರಿಷನ್ ಪ್ಯೂರ್, ಒಬ್ಬ ಇನ್ಸ್ಪೆಕ್ಟರ್ಗೆ ಯಾರ್ದು ಕೂಡ ಒತ್ತಡ ಇಲ್ಲ, ಪ್ರಭಾವ ಇಲ್ಲ, ಏನೂ ಇಲ್ಲ. ಇದು ಕರ್ನಾಟಕ ಮಾದರಿ. ಸೊ ಪೊಲೀಸ್ ಇಲಾಖೆನ ಎಷ್ಟರ ಪಟ್ಟಿಗೆ ನಿಷ್ಪಕ್ಷಪಾತವಾಗಿ ಒಂದು ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಆಳುವ ಸರ್ಕಾರ ಇದ್ರೂ ನಮ್ದೇ ನಡಿಬೇಕು ಅಂತ ಇಲ್ಲ. ಮಂಡ್ಯದಲ್ಲಿ ಇವ್ರದೇ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅವ್ರನ್ನ ಬಿಟ್ಟಿದ್ದಾರೆ, ಒಂದು FIR ಮಾಡಿದ್ದಾರೆ ಅವರು. ಇದರಲ್ಲಿ ಲೋಕಸಭೆನಲ್ಲಿ ಪ್ರತಾಪ್ ಸಿಂಹ ಪಾಸ್ ಕೊಟ್ರು, ಕಲರ್ ಬಾಂಬ್ ಹಾಕಾಯ್ತು ಹೊಸ ಸಂಸತ್ ಕಟ್ಟಡದಲ್ಲಿ. ಸೊ ಅದ್ರ ಮೇಲೆ ಪ್ರತಾಪ್ ಸಿಂಹದ ಮೇಲೆ ಏನ್ ಕ್ರಮ ತಗೊಂಡ್ರು? ಸೊ ಇವರೇ ಇದೇ ಈಶ್ವರಪ್ಪ ಅವರು ಇನ್ನ 300 ಅಲ್ಲ 400 ವರ್ಷ ಆದ್ಮೇಲೆ ಇಲ್ಲಿ ಭಾಗಧ್ವಜ ರಾಷ್ಟ್ರಧ್ವಜವನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವ್ರೇನ್ ಮಾಡಿದ್ರು, ಬಿಜೆಪಿ ಸರ್ಕಾರ ಇತ್ತಲ್ಲ, ಅದಾದ್ಮೇಲೆ ಇತ್ತೀಚೆಗೆ CT ರವಿ ಅವರು ಅದು ಆರಿಸಿರೋದು, ಮಂಡ್ಯದಲ್ಲಿ ಆರಿಸಿರೋದು ರಾಷ್ಟ್ರಧ್ವಜ ಅಲ್ಲ ತಾಲಿಬಾನಿ ಧ್ವಜ ಅಂತ ಹೇಳಿದ್ರು. ಸೊ ಇವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ. ಸೊ ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅನ್ನೋದಿಲ್ಲ. ಸೊ ಇವತ್ತು ಇವರು ಪ್ರತಾಪ್ ಸಿಂಹನ ಮಂಪರು ಪರೀಕ್ಷೆಗೊಳಪಡಿಸಲಿಲ್ಲ. ಸೂರ್ಯ, ಒಂದು ಇದನ್ನು ಮಾಡಲಿ. ಇಡೀ ವಿಚಾರದಲ್ಲಿ ಈಗ FSL ವರದಿ ಬರಲಿ ಅಂತ ಹೇಳ್ತಾ ಇದ್ದೀರಿ. ಈ ಸಾಂದರ್ಭಿಕ ಅದು ಪೊಲೀಸ್ ಅವರ ಪ್ರಕಟಣೆ, ಅದು ಪೊಲೀಸ್ ಪ್ರಕಟಣೆ ಅದು FSL ವರದಿ ಬಗ್ಗೆ ಅವರು ಮೆನ್ಷನ್ ಮಾಡ್ಕೊಳ್ತಾರೆ. ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕೂಡ, ಈ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಅವತ್ತೆಲ್ಲವನ್ನು ಅಲ್ಲಗಳೆಯಲಾಗಿತ್ತು. ಅವತ್ತು ಇಡೀ ಒಂದು ಸರ್ಕಾರ ಅಥವಾ ನಿಮ್ಮ ಒಂದು ಪಾರ್ಟಿ ತುಂಬ ನಂಬ್ಕೊಂಡಿದ್ದಿದೆ FSL ವರದಿಯನ್ನು. FSL ವರದಿ 1ರಲ್ಲಿ ಇದಾಗಿಲ್ಲ ಅಂತ ಬಂದುಬಿಡ್ಲಿ, ಆಮೇಲೆ ಇದೇ ಕಥೆ ಅನ್ನೋ ರೀತಿಯಲ್ಲಿ ನೀವಿದ್ರಿ. ಆದರೆ ಇವತ್ತಿಗೆ FSL ವರದಿಯನ್ನು ಸೇರಿಸಿಯೇ, FSL ವರದಿ, ಸಾಂದರ್ಭಿಕ ಸಾಕ್ಷ್ಯಗಳು ಸೇರಿಸಿಯೇ 3 ಜನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇರಬೇಕು. ಅಂದರೆ FSL ವರದಿಯಲ್ಲಿ ಈ ಆರೋಪಿಗಳು ಮಾಡಿರೋ ಕೃತ್ಯ ನಾವ್ಯಾರು ಜಡ್ಜಲ್ಲ ಇಲ್ಲಿ, ಅದೇನಾದ್ರೂ ಸಣ್ಣ ಮಟ್ಟಿಗೆ ಒಂದು ಸುಳಿವು ಸಿಗದೆ 3 ಜನ ಅರೆಸ್ಟ್ ಆಗ್ತಿದ್ರು. ಅಲ್ಲ, ಅದನ್ನ ನಾವೇನು ತಪ್ಪು ಅಂತ ಹೇಳ್ತಾ ಇಲ್ವಲ್ಲ, ನಾವು ಅದನ್ನ ಸಮರ್ಥನೆನೂ ಮಾಡ್ಕೊಂತ ಇಲ್ಲ. ಆರಂಭದಲ್ಲಿ ನಾನು ಓಪನ್ ಆಗಿ ಹೇಳಿದೆ, ಆ ಥರದ್ದು FSL ವರದಿ ಬರಲಿ. FSL ವರದಿ ಇದನ್ನ ಇನ್ವೆಸ್ಟಿಗೇಷನ್ ನೆನ್ನೆ ಮೊನ್ನೆ ಮಾಡಿರೋದಲ್ಲ, ಒಂದು ವಾರದಿಂದ 27ನೇ ತಾರೀಕು ರಾತ್ರಿ 9 ಗಂಟೆಗೆ ಘಟನೆಯಾಗಿ 2 ಅವರಲ್ಲಿ FIR ಆಗಿದೆ. ಸುವಮೋಟೋ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಅಧಿಕಾರಿ ಒಬ್ರು ದೂರು ಕೊಟ್ಟಿದ್ದಾರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. 505 ಅಲ್ಲಿ FIR ಆಗಿದೆ. ಸೊ ಯಾವ್ದನ್ನು ಕೂಡ ತಡ ಮಾಡಿಲ್ಲ. ನೀವು FIR ಹಾಕೋದ್ರಲ್ಲಿ ತಡ ಆಗಿದ್ಯಾ? ಇಲ್ಲ. ತನಿಖೆ ಹಾಕೋದ್ರಲ್ಲಿ, ತನಿಖೆ ನಡೆಯೋದ್ರಲ್ಲಿ ತಡ ಆಗಿದ್ಯಾ? ಇಲ್ಲ. ನಾಜೀರ್ ಹುಸೇನ್ ಮನುಷ್ಯ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಎಂಟೈರ್ ಮೀಡಿಯಾ ಫ್ರೆಟರ್ನಿಟಿಗೆ ತಪ್ಪು, ಅದನ್ನ ಒಂದು ಕ್ಷಮೆ ಬೇಡವೆ? ಅದನ್ನ ಅವರು ವೈಯಕ್ತಿಕವಾಗಿ ಅವರು ಅದನ್ನ ಮಾಧ್ಯಮದವ್ರಿಗೆ ಕೇಳಬೇಕಾಗಿತ್ತು. ಎಷ್ಟೇ ಏನ್ ಮಾಧ್ಯಮದವ್ರು ಅವತ್ತು ಅವ್ರಿಗೆ ಮಾಡಬಾರ್ದು, ಖುಷಿಲಿದ್ರು, ಗೆದ್ಕೊಂಡು ಬರ್ತಾ ಇದ್ರು, ಮಾಡಬಾರ್ದು, ಏನ್ ಹಿಂಗೇನಕ್ಕೆ ಹೋಗಿದ್ದಾರೆ? ಅದನ್ನ ಸೌಜನ್ಯ ಅಲ್ವೇ ಅದು? ಅಲ್ಲ, ಅವರ ಅವತ್ತಿನ ವರ್ತನೆನ ನಾವು ಯಾರು ಕೂಡ ಒಪ್ಪಿಲ್ಲ, ಅದನ್ನ ಪಕ್ಷ ಕೂಡ ಒಪ್ಪಿಲ್ಲ. ಅದನ್ನ ರಾಜಕೀಯಕರಣಗೊಳಿಸುವಂಥದ್ದು ಬಿಜೆಪಿ ಅವ್ರು ಮಾಡ್ತಿತ್ತು ತಪ್ಪು. ಇವತ್ತು ನಾಸಿರ್ ಹುಸೇನ್ ಅವ್ರ ಮುಂದೆ ಅವತ್ತು ಮೀಡಿಯಾದವರು ಕೇಳಕ್ ಹೋದಾಗ ತಾಳ್ಮೆಯಿಂದ ಉತ್ತರ ಕೊಡ್ಬೇಕಾಗಿತ್ತು. ಗೊತ್ತಿಲ್ಲ, ನೋಡ್ತೀವಿ, ಆಯ್ತು ಅದೇನಿದೆ ವರದಿ ಕೊಡಪ್ಪ, ನೋಡ್ತೀವಿ, ಮಾಡ್ತೀವಿ ಅಂದ್ರೆ ವಿಷಯ ತಣ್ಣಗಾಗಿರೋದು. ಯಾಕೆಂದ್ರೆ ವರದಿಗಾರಿಕೆ ಅವ್ರಿಗೆ ಆದಂತ ಜರ್ನಲಿಸಂ ಅವ್ರ ಕೆಲಸ, ಆಮೇಲೆ ಅವ್ರಿಗೆ ಮರ್ಯಾದೆ ಏನ್ ಕೊಡ್ಬೇಕು ಕೊಡ್ಲೇಬೇಕು. ಇವತ್ತು ಜರ್ನಲಿಸಂನ ಕೀಳಾಗಿ ನೋಡ್ಬೇಕು. ಯಾಕೆಂದ್ರೆ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿ ಬಂದಿರೋಂಥದ್ರಿಂದ ಇಟ್ ಈಸ್ ಅವರ್ ಫ್ರೆಟರ್ನಿಟಿ. ಸೊ ಅದನ್ನ ಜರ್ನಲಿಸಂನ ಅದಕ್ಕೆ ಆದಂತ ಒಂದು ಸ್ಥಾನ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅನ್ನೋದಿರಲ್ಲ. ಸಮಾಜ ಮುಖ್ಯ ಆಗಿರುತ್ತೆ. ಸಮಾಜದ ಪರವಾಗಿರುವಂತ ಪ್ರಶ್ನೆಗಳನ್ನ ಅವ್ರು ಎತ್ತಾ ಇರ್ತಾರೆ. ಅದಕ್ಕೆ ನಾವು ಸಿಡ್ಕೋದು, ಇದ್ ಮಾಡೋದು, ರಾಜಕಾರಣದಲ್ಲಿ ಇದೀವಿ ಅಂದ ಮಾತ್ರಕ್ಕೆ ಅಷ್ಟು ನಮ್ಮ ಇದನ್ನ ತಾಳ್ಮೆಯನ್ನ ಕಳ್ಕೊಂಬಾರ್ದು. ಅವತ್ತು ಸಂಯಮದಿಂದ ವರ್ತಿಸ್ಬೇಕಾಗಿತ್ತು. ಅದಕ್ಕೆ ಅವರು ಮಾಧ್ಯಮದವ್ರ ಕ್ಷಮೆ ಕೇಳಿ ಅದನ್ನ 3 ಜನ
ಈಗ ಅರೆಸ್ಟ್ ಆಗಿರೋರು, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ನಿಮ್ಮದು ರಾಮ್ ಅವ್ರೆ? ಅಲ್ಲ, ಈಗ ಅವತ್ತಿನ ಘಟನೆಗೆ ಯಾವುದೇ ರಾಜಕೀಯ ಪಕ್ಷಗಳ ಸಂಬಂಧ ಇಲ್ಲ. ಪತ್ರಕರ್ತರು ಕಂಡಿದ್ದು ಕಂಡಂಗೆ ಜನರ ಮುಂದೆ ತೋರಿಸ್ತಾ ಇದ್ರು, ಲೈವ್ ಹೋಗ್ತಾ ಇತ್ತು, ಅವೆಲ್ಲ ಪ್ರತಿಯೊಂದು ವಿಚಾರ ಗಮನದಲ್ಲಿದೆ. ಪಕ್ಕದಲ್ಲೇ ನಿಂತಿದ್ದನು ನಿಮ್ಗೆ ಆಸಿದ್ ಜಿಂದಾಬಾದ್ ಅಂದ ತಕ್ಷಣ ಆನಂದ ಪಡೋಂಥವನು ಭಾರತಕ್ಕೆ ಧಿಕ್ಕಾರ ಹಾಕಿದಾಗ, ಭಾರತ ಜಿಂದಾಬಾದ್ ಅನ್ನೋ ಬದಲು ಬೇರೆ ಥರ ಮಾತಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅದು ನೀವು ಹೀಗೆ ಕೇಳಿಸಿಲ್ವಾ? ಅದರಲ್ಲಿ ಏನಾದರೂ ರಾಜಕಾರಣ ಇತ್ತಾ, ಅಥವಾ ನೀವು ಗೆದ್ದುಬಿಟ್ರೆ ಅಂತ ಏನಾದರೂ ಪತ್ರಕರ್ತರ ದ್ವೇಷ ಇತ್ತಾ ನಿಮ್ಮ ಮೇಲೆ? ನೀವು ಆ ರೀತಿ ಏಕವಚನದಲ್ಲಿ ಅವ್ರನ್ನ ಹೋಗೋ ಅನ್ನೋದು ನೋಡಿದ್ರೆ ಏನು ಪ್ರಜಾಪ್ರಭುತ್ವನ, ಇಲ್ಲ ನೀವು ಗೆದ್ದಿರ್ತಕ್ಕಂಥ ಹಿಟ್ಲರಿಸಮ್, ಅಥವಾ ಏನು ನಿಮ್ಮ ಪರಿಸ್ಥಿತಿ? ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ನೀನು ಮಾತಾಡೋದು ತಪ್ಪಯ್ಯ ನಸೀರ್, ನೀನು ಹಂಗೆ ಮಾತಾಡಿ ತಪ್ಪು, ವಿಚಾರ ಏನೇ ಇರಲಿ, ತನಿಖೆ ಆಗಲಿ, ಇನ್ನೊಂದಾಗಲಿ, FSL ರಿಪೋರ್ಟ್ ಬರಲಿ, ಬೇಕಾದ್ರೆ ಬಿ ರಿಪೋರ್ಟು ಕ್ಲೀನ್ ಚಿಟ್ ಕೊಡ್ಬೇಡ, ಅದು ನೀನು ಮಾತಾಡಿ ತಪ್ಪು ಅಂತಾದ್ರೂ ಹೇಳಿಲ್ಲ ಅವರು. ರಾಜ್ಯದ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಬೇಕಾಗಿತ್ತು. ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೀನಿ, ನೀನು ಗೆದ್ದಿರ್ತಕ್ಕಂಥದ್ದು ನಿನಗೆ ಸಂತೋಷ ಆಗಿರ್ಬೋದು, ನಿನ್ನ ಕಾರ್ಯಕರ್ತರಿಗೆ ಸಂತೋಷ ಆಗಿರ್ಬೋದು. ಅಲ್ಲ, ಇದು FSL ಹೇಳ್ತಾ ಇದ್ದೀರಾ, ಮಾಧ್ಯಮದವ್ರ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಾ? ಮಾಧ್ಯಮದವ್ರ FSL ರಿಪೋರ್ಟ್ ಯಾರ ಹತ್ರನೂ ಇರ್ಲಿಲ್ವಲ್ಲ? ನಾನು ಹೇಳ್ತಾರೆ ಮಾಧ್ಯಮದವ್ರನ್ನ ಬೈದಿದ್ರ ಬಗ್ಗೆ, ಅವ್ರ ಬಗ್ಗೆ ಈ ಕೀಳಾಗಿ ಮಾತಾಡಿದ್ದು, ಅದು ಯಾವುದೇ ಒಂದು ಪಕ್ಷದ ಪತ್ರಕರ್ತರಲ್ಲ ಅವರು. ಕರೆಕ್ಟ್. ಇಡೀ ರಾಜ್ಯದ ಜನತೆಗೆ ಇದ್ದಂಗೆ ತೋರಿಸ್ತಕ್ಕಂಥ ಒಂದು ಸತ್ಯ ಘಟನೆಗಳನ್ನ ಪರಿಚಯ ಮಾಡ್ತಕ್ಕಂಥ ವಿಧಾನ ಅಲ್ಲಿತ್ತು. ಅದು ಲೈವ್, ಯಾವುದೋ ಪತ್ರಕರ್ತರು ಪತ್ರಿಕೆಯಲ್ಲಿ ಬರೆದ್ರೆ ಅದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅನ್ನೋದು ಲೈವ್ ಅಲ್ಲಿ ಏನ್ ನಡೀತಾ ಇದೆ ಎಲ್ರಿಗೂ ಗೊತ್ತಾಗೋ ಥರ ಇದೆ. ಹಂಗೆ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ನಿಮಗೆ ಕಣ್ಮುಂದೆ ನಡೀತಾ ಇದೆ. ಆದ್ರೆ ನಿಮ್ಮ ಧೋರಣೆ ಮಾತುಗಳನ್ನ ಮೊದಲು ಖಂಡಿಸಬೇಕಾದ್ದು ಮುಖ್ಯಮಂತ್ರಿ ಕರ್ತವ್ಯ ಇತ್ತು, ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕರ್ತವ್ಯ ಇತ್ತು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮನ್ಸಿಗೆ ಬಂದಾಗ ಇನ್ನೂ ಹುಡುಗಾಟ ಆಡ್ಕೊಂಡೇ ಮಾತಾಡ್ತಾರೆ. ಅವ್ರಿಗೆ ಒಂದೊಂದು ವಿಚಿತ್ರವಾದ ಮಾತುಗಳು ಬರ್ತವೆ. ನಾನು ಆತನ ಬಗ್ಗೆ ನಾನು ಪಾಪ ಇನ್ನೂ ಕಲಿಬೇಕಾದಿದೆ, ಕಲಿಬಾರ್ದಂತಲ್ಲ, ಬಟ್ ಇವತ್ತು ಹೇಳ್ತಾರೆ ಇದೆಲ್ಲರೂ ಸುಳ್ಳು ರೇ, ಅವ್ರ ಮೇಲೆ ಕೇಸ್ ಹಾಕ್ಬೇಕು, FSL ವರದಿ ಕೊಟ್ಟವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ. ಅದು ಪ್ರೈವೇಟ್, ಇದಕ್ಕಲ್ಲ, ಇದು ಪ್ರೈವೇಟ್ ಅಂತ ಒಂದು ಅವ್ರಿಗೂ ಆಥರೈಸ್ ಕೊಟ್ಟಿದ್ದಾರೆ. ಏನಾಗುತ್ತೆ ಒಂದು ರಾಮ್ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈಗ ಇಂಥ ವಿಚಾರಗಳು ನಡೆದಾಗ, ಸರ್ಕಾರ ಒಂದು ತನಿಖೆ ಕೊಟ್ಟಿದ್ದಾಗ, ಖಾಸಗಿಯಾಗಿ ಯಾವುದೋ ಒಂದು ವರದಿ ಬರುತ್ತೆ ಅಂದಾಗ ಆ ವರದಿನೇ ಅಂತಿಮ ನಿಜ ಅಂತ ನಾವು ತೋರಿಸಿಲ್ಲ, ನಾವು ತೋರ್ಸಕ್ಕೆ ಬರಲ್ಲ. ಅದು ಕಾರಣ ಅಫಿಷಿಯಲಾಗಿ ಒಂದು ಪೊಲೀಸರು ತನಿಖೆ ಮಾಡ್ತಿದ್ರೆ ಈ ಒಂದು ತನಿಖೆನ ಯಾವ FSL ಲ್ಯಾಬ್ ಕೊಟ್ಟಿದ್ರೋ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಅದನ್ನು ಮಾತ್ರ ನಾವು ವೆಯ್ಟ್ ಮಾಡಬೇಕು. ಅದು ಬಂದಿದ್ದಕ್ಕೇನೆ ಇವತ್ತು ಅರೆಸ್ಟ್ ಆಗಿರೋದು. ಪ್ರೈವೇಟ್ ಇದ್ರ ಮೇಲೆ ಅರೆಸ್ಟ್ ಮಾಡಿದ್ದಲ್ಲ, ಪ್ರೈವೇಟ್ 3 ದಿವಸ ಆಗಿತ್ತು. ಅದು ಅವತ್ತು ನಾನು ಇದೇ ಚಾನಲ್ ಅಲ್ಲಿ ಕೂತ್ಕೊಂಡು ನೋಡುವಾಗ FSL ವರದಿ ಬಂದಿದೆ ಅಂತ FSL ವರದಿ ಪ್ರಿಯಾಂಕ್ ಖರ್ಗೆ ಅವ್ರ ಕೈಗೂ ಕೊಡಲ್ಲ, ಹೋಮ್ ಮಿನಿಸ್ಟರ್ ಕೈಗೂ ಮಾತಾಡ್ತಾ ಇರ್ತಾನೆ. ನಾನು ಮಾತಾಡೋದು ಬಿಡಿ, ನೀವು ಒಂದೇ ಒಂದು ಹೇಳ್ಬಿಡಿ. ಇವತ್ತು FSL ವರದಿ ಬಂದಿದೆಯೋ, ಸಾಂದರ್ಭಿಕ ಸಾಕ್ಷಿ ಆಧಾರದ ಮೇಲೆ ಅರೆಸ್ಟ್ ಮಾಡಿದಾರೋ, ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕೆ ಒಂದು ಹೇಳ್ಬಿಡಿ. ತಪ್ಪೇ ಇಲ್ಲ ಅಂದ್ರೆ ಹೇಳ್ಬಿಡಿ, ತಪ್ಪಿಲ್ಲ ಅಂತ ಹೇಳಿ. ಇಲ್ಲ ರೇ, ನಾವು ದೇಶಭಕ್ತರು, ನಾವು ತಪ್ಪಿದ್ರೆ ನೀವೇ ದೇಶಭಕ್ತರು, ನಾನು ದೇಶಭಕ್ತನೇ. ದೇಶಭಕ್ತ ಅಲ್ಲ, ನೀವಾಗ ನೀವು ಯಾಕೆ ನಾನು ಹೇಳ್ತಾ ಇರೋದೇನು ಅಂದ್ರೆ, ನೀವು ಹೇಳಿದ್ರೆ ನಾನು ಹೇಳ್ಬೇಕು. ಬಿಡಿ, ನೀವು ಇಷ್ಟೊತ್ತು ಮಾತಾಡಲ್ಲ, 10 ನಿಮಿಷ ನಾನು ಮಾತಾಡ್ಬೇಕಲ್ಲ. ನಾನು ನನ್ನ ಪಕ್ಷದ ಪರವಾಗಿ ನಾನು ಮಾತಾಡಕ್ಕೆ ಖಾಸಗಿ ಲ್ಯಾಬ್ ರಿಪೋರ್ಟ್ ಮೇಲೆ ಇದು ಅರೆಸ್ಟ್ ಬಚ್ಚಿಟ್ಟಿದ್ರು, ಅದನ್ನ ಓಪನ್ ಮಾಡ್ಲಿಲ್ಲ. ಯಾಕೆ ಓಪನ್ ಮಾಡ್ಲಿಲ್ಲ? ಖಾಸಗಿಯಿಂದ ಬಿಟ್ಬಿಡಿ, ಬಂತಲ್ಲ ಪ್ರೈವೇಟ್ ಬಂತಲ್ಲ, ನಾನು ಹೇಳೋದು ರಾಷ್ಟ್ರೀಯ ಪಕ್ಷ. ಈಗ ಪತ್ರಕರ್ತರು ಚೀನಾರಾಮ್ ಅವ್ರಿಗೊಂದು ಬೆಲೆ ಇದೆ, ಗೌರವ ಇದೆ. ನೀವು ಈ ತರ ಯಾರೋ ಪಾಪ ತಿಳುವಳಿಕೆ ಇಲ್ಲದಿರೋ ಕಾರ್ಯಕರ್ತರು ಮಾತಾಡ್ತಾರೆ ಅಂದ್ಬಿಟ್ಟು ನೀವು ಮಾತಾಡ್ಬೇಡಿ. ನಮ್ಗೆ ಮಾತಾಡಬಾರ್ದು, ಮಾತಾಡ್ತಾರೆ ವಿಷಯ ಯಾವುದು ಬಚ್ಚಿಟ್ಟಿದ್ದಾರೆ, ದೇಶದ ವಿಷಯ, ಭಾರತ ದೇಶದ ಮಕ್ಕಳು ನಾವು. ಇವತ್ತು ಭಾರತ ಮಾತೆಯನ್ನ ಗೌರವಿಸಂತವ್ರು ನಾವು, ನೀವು ಗೌರವಿಸಬೇಕು. ಆಟ ಆಡ್ತೀರಿ ನೀವು. ಒಂದ್ ನಿಮಿಷ ನಾನು ಮಾತಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದ್ ಕೆಲಸ ಮಾಡ್ಬಿಡಿ, ನಾನ್ ಮಾತೇ ಆಡಲ್ಲ ಫುಲ್ ಕಾರ್ಯಕ್ರಮದಲ್ಲಿ, ನೀವು ಮಾತಾಡಿ. ರಾಜೀನಾಮೆ ಕೊಡಿ, ನೀವ್ ಯಾಕ್ರಿ ಚೀಮಾರಿ ಮಾತಾಡಲ್ಲ ನೋಡಿ. ಇದೆಲ್ಲ ಮಾತಾಡಿದ್ರೆ ನಾನು ಅಡ್ಡಿಪಡಿಸ್ಲಿಲ್ಲ, ನಾನು ಹೇಳ್ತಾ ಇರೋದು ಇದೆಲ್ಲ ಮಾತಾಡ್ಕೊಳ್ಳಿ, ನಾನು ಅಡ್ಡಿಪಡಿಸಲ್ಲ. ಇದು ಪಾಲಿಟಿಕ್ಸ್. ಆದ್ರೆ FSL ವರದಿಯನ್ನ ಮುಚ್ಚಿಟ್ಟಿದ್ರು, ವರದಿ ಕೊಡ್ತಕ್ಕಂತ ವರದಿ ನಿಮ್ಮ ಮಾಹಿತಿಲಿ ಇತ್ತು ಅಂದ್ರೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ನೀವು ಯಾಕೆ ಸುಮ್ನೆ ಕೂತಿದ್ರಿ? ವಿರೋಧ ಪಕ್ಷದವರು ಕಂಪ್ಲೇಂಟ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ವಿಷಯ ಡೈವರ್ಟ್ ಮಾಡಕ್ ಹೋಗ್ಬೇಡಿ. ಪಾಪ ನಂಜಪ್ಪನವರು ಮಾತಾಡ್ಬೇಕು, ಅವರು ಮಾತಾಡ್ಲಿ. ಈಗ ನಾನು
ಹೇಳೋದು ಇಷ್ಟೇನೆ, ಇವತ್ತು ಆ ಘಟನೆಯನ್ನ ನೀವು ಸಮರ್ಸ್ಕೊಳ್ಳೋದಾದ್ರೆ ಒಂದ್ ಮಾತು ನಾವ್ ಮಾಡ್ತಾ ಇಲ್ಲಪ್ಪ, ಇಲ್ಲ ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ, ಇಲ್ಲ ಇಲ್ಲ ಯಾಕ್ರಿ ನೀವು ಸಮರ್ಸ್ಕೊಂಡಿದ್ರಿ ಅಂತ. ಇವತ್ತು ಪ್ರಿಯಾಂಕಾ ಖರ್ಗೆ ಅದನ್ನ ಹೇಳ್ತಾ ಇದ್ದ, ಇಲ್ಲ ರೀ ಅವ್ರ ಮಾತು ಎತ್ತಿದ್ರೆ RSS, ಮಾತು ಎತ್ತಿದ್ರೆ ಬಿಜೆಪಿ. ಹೌದಪ್ಪ, ನಾವು RSS ನಮ್ ಬೆಂಬಲಕ್ಕಿದೆ, ಒಳ್ಳೆ ದೇಶಭಕ್ತರನ್ನ ಬೆಂಬಲಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಪ್ರತಾಪ್ ಸಿಂಹನ್ ವಿಚಾರದಲ್ಲಿ ಏನ್ ಹೇಳ್ತೀರಾ ಹಾಗಾದ್ರೆ? ಅದು ವಿಷಯ ಇವತ್ತು ಸಬ್ಜೆಕ್ಟ್ ಏನಿದೆ ಅಲ್ಲ, ಆಮೇಲೆ CT ರವಿ ತಾಲಿಬಾನಿ ಧ್ವಜ ಅಂತಾರಲ್ಲ, ಅದು ದೇಶಭಕ್ತಿನ? ಅಲ್ಲ, ಇದು ಆಮೇಲೆ ಈಶ್ವರಪ್ಪ ಕುಚೇಷ್ಟೆ ಮಾತುಗಳನ್ನ ಬಿಡಿ, ಈ ಕುಚೇಷ್ಟೆ ಮಾತುಗಳನ್ನ ಬಿಡಿ. ಇವತ್ತಿನ ಘಟನೆ ಬಗ್ಗೆ ಅರೆಸ್ಟ್ ಆಗಿದ್ದಾರಲ್ಲ 3 ಜನ, ಅರೆಸ್ಟ್ ಆಗಿರೋ ಬಗ್ಗೆ ಅವ್ರನ್ನ ನೀವು ಸರಿ ಅಂತೀರಾ ತಪ್ಪಂತೀರಾ? ಪಾರ್ಲಿಮೆಂಟ್ ಒಳಗಡೆ ಬಾಂಬ್ ಬಿಡೋದು ಸರಿ ಅಂತೀರಾ ತಪ್ಪು ಅಂತೀರಾ? ಅದಕ್ಕೆ ಬೇರೆ ಪಾಸ್ ಕೊಟ್ಟವ್ರು ಸರಿ ಅಂತೀರಾ ತಪ್ಪು ಅಂತೀರಾ? ಯಾಕೆ ಇವತ್ತು ನಂಜಪ್ಪ ಅವ್ರ ಮಾತು ಒಂದ್ ನಿಮಿಷ ರಾಮ್ ಅವರೇ, ಒಂದ್ ನಿಮಿಷ ಇರಿ. ಕಾಂಗ್ರೆಸ್ ಅವ್ರಿಗೆ ಒಂದೇ ಪ್ರಶ್ನೆ, ಇವತ್ತು ನೀವು ಆ ಘಟನೆಯನ್ನು ಒಪ್ಕೊಳ್ತೀರಾ? ಇಲ್ಲ, ಒಪ್ಪಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಮುಖ್ಯಮಂತ್ರಿ ಕಡೆ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅವರು, ಸ್ಟಾರ್ಟಿಂಗ್ ಹೇಳಿದ್ರು ಅವರು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಕೊಟ್ಟರಲ್ಲ, ನಂಜಪ್ಪ ಅವರೇ, ಇದು ಯಾಕಿದು? ನನ್ನ ತುಂಬ ಪ್ರಶ್ನೆ ಕಾಡೋದೇನು ಗೊತ್ತಾ, ಭಾರತದಲ್ಲಿ ಒಬ್ಬ ಮನುಷ್ಯ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಮನುಷ್ಯ, ಒಂದು ರಾಜ್ಯಸಭಾ ಚುನಾವಣೆಯನ್ನು ವಿಧಾನಸಭೆಯಿಂದ ಗೆಲ್ಲೋದಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದಕ್ಕೂ ಏನು ಸಂಬಂಧ ಇದು? ಎಲ್ಲಿಗೆ ಲಿಂಕ್ ಇದು ಅಂತ? ಸರ್, ಇದು ಏನು ಪಾಕಿಸ್ತಾನ ಪ್ರಧಾನಿ ಆದ್ರ ಇಮ್ರಾನ್ ನಜೀರ್? ಒಂದ್ ನಿಮಿಷ, ಇಲ್ಲ ಅಧ್ಯಕ್ಷರೇನಾದ್ರು ಆದ್ರ, ಸರ್ವಾಧಿಕಾರಿ ಆದ್ರ? ಇಲ್ಲ ತಾನೆ? ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಇದನ್ನ ಇಡೀ ದೇಶ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಇಶ್ಯೂ ಇದು. ಮೊದಲನೇದಾಗಿ ರಾಜ್ಯ ಸರ್ಕಾರ ಎಡವಿದ್ದೆಲ್ಲಿ ಅಂದರೆ, ಇದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬಿಟ್ಟು ಅದು ಮೀಡಿಯಾದಲ್ಲೆಲ್ಲ ಓಡಾಡಿದ್ಮೇಲೆ ತಿರ್ಚಿದ್ರು FISL ಅಂದರೆ ಅದು ಎರಡನೇ ಮಾತು. ಇದು ಲೈವ್ ವಿಧಾನಸೌಧದಲ್ಲಿ ನಡೆದಿರೋದು. ವಿಧಾನಸೌಧದಲ್ಲಿ ಸಾಕಷ್ಟು ಜನ ಪೊಲೀಸರು ಇರ್ತಾರೆ, IAS IPS ಆಫೀಸರ್ಗಳಿರ್ತಾರೆ, ಭದ್ರತಾ ಸಿಬ್ಬಂದಿಗಳಿರ್ತಾರೆ, ಗನ್ಮ್ಯಾನ್ಗಳಿರ್ತಾರೆ. ಅವ್ರಿಗೆಲ್ಲ ಕಿವಿಗೇನು ಹಿತ್ತಾಳೆ ಇಟ್ಕೊಂಡಿರ್ತಾರ. ಅದು ಕೇಳಿದ ತಕ್ಷಣ ಪೊಲೀಸ್ ಸ್ಟೇಷನ್ನು ವಿಧಾನಸೌಧ ಹತ್ರನೇ ಇದೆ, ಕೂದಲೆಳೆ ದೂರದಲ್ಲಿ, ಕಾಂಪೌಂಡಲ್ಲೇ ಇದೆ. ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿ ಯಾರನ್ನೂ ವಿಧಾನಸೌಧದಿಂದ ಆಚೆಗೆ ಹೋಗಿ ಬಿಡ್ದೇನೆ ನಾಕಾಬಂದಿ ಹಾಕಿ ಎಲ್ಲ ಮೀಡಿಯಾದವರೆಲ್ಲ ಹಿಡ್ದಿದ್ರು, ಅಲ್ಲೇ ಕೂಗಿ ಅಲ್ಲೇ ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ಬೋದಿತ್ತು. ಅಲ್ಲಿ ಸಡ್ಲ ಬಿಟ್ಟಿದ್ದು ಟೋಟಲಿ ಇದು ವೈಫಲ್ಯ. ಯಾರು ಏನೇ ಆಗಿರಲಿ ಇಲ್ಲಿ ಪಕ್ಷಾತೀತವಾಗಿ ಮಾತಾಡಬೇಕಾಗ್ತದೆ. ದೇಶದ ಐಕ್ಯತೆ ವಿಚಾರ ಬಂದಾಗ ಎಲ್ಲ ಪಕ್ಷದವರು ಒಂದಾಗ, ಇಲ್ಲಾಂದ್ರೆ ಯಾರು ಒಂದಾಗಲ್ವೋ ಅವರೇ ದೇಶದ್ರೋಹಿಗಳು. ಈಗ ಅಲ್ಲಿ ನಿಜವಾದ ದೇಶದ್ರೋಹಿಗಳು ಯಾರಂದ್ರೆ ಯಾರಲ್ಲಿ ಉಪಸ್ಥಿತಿದ್ದಲ್ಲ ಅಧಿಕಾರಿಗಳು, ಅವರು. ಇದು ಅವ್ರ ಜವಾಬ್ದಾರಿ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂದ್ರೆ ದೇಶದ ಐಕ್ಯತೆ ಸಾರ್ವಭೌಮತೆಗೆ ಧಕ್ಕೆ ಬರೋಂಥ ವಿಚಾರ ಬಂದಾಗ ಮುಂದೆ ನಿಲ್ಬೇಕು. ಅದರಲ್ಲೂ ಅವ್ರ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕಣ್ಮುಚ್ಕೊಂಡು ಕಿವಿ ಮುಚ್ಕೊಂಡಿದ್ರ. ಇದು ಟೋಟಲಿ ಅಲ್ಲಿದ್ದವ್ರದೆಲ್ಲ ದುರಂತ. ಅದ್ರ ಜೊತೆಗೆ ಇನ್ನು ರಾಜ್ಯಸಭೆ ಅಂತಕ್ಕಂಥದ್ದು ಮೇಲ್ಮನೆ, ಇಲ್ಲೇನು ವಿಧಾನ ಪರಿಷತ್ ಇದೆ, ಹಾಗಾಗಿ ಬುದ್ಧಿವಂತರ ಮನೆ ಅದು. ಅಲ್ಲಿ ವಿಚಾರ ಮಂಥನ ಆಗ್ಬೇಕಾದ್ದು, ಯಾರು ನೇರವಾಗಿ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಆಗಲ್ವೋ ಅದರಲ್ಲಿ ವಿಚಾರವಂತರು, ಅರ್ಥಶಾಸ್ತ್ರಜ್ಞರು, ರಾಜನೀತಿಜ್ಞರು, ಶಿಕ್ಷಣ ತಜ್ಞರು, ಬೇರೆ ಬೇರೆ ಕ್ಷೇತ್ರದಲ್ಲಿ ತನಿಖೆ ಮಾಡಿದಂಥವ್ರು, ಅಭಿವೃದ್ಧಿ ಮಾಡಿದಂಥವ್ರು, ಏನು ತಂತ್ರಾಂಶಗಳನ್ನ, ಇಂಥವ್ರಿಗೊಂದು ಅವಕಾಶನ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಕೊಡಬೇಕು. ಎಲ್ಲ ಹೆಬ್ಬೆಟ್ಗಳು ದಡ್ರು ಅವರು ಇವರು ಹೋಗ್ಬಿಟ್ರೆ ಅಲ್ಲಿ ಗೊತ್ತಾಗಲ್ಲ. ಬಿಲ್ಗಳು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ಮೇಲ್ಮನೆ ಹೌದು, ಸಾರ್ವಜನಿಕ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತಂದವ್ರಿಗೆ ಬುದ್ಧಿವಂತರ ಮನೆ ಅಂತ ಮಾಡಿರೋದು. ಅಲ್ಲಿ ಮಾಡ್ಬೇಕಾದವರು ಬುದ್ಧಿವಂತರನ್ನ, ತಜ್ಞರನ್ನ, ಅಂತವ್ರನ್ನ ಕಳಿಸ್ಬೇಕು. ಈ ಸ್ಥಾನಕ್ಕೆ ಇಂಥವರು ನಾಲಾಯಕು. ಇದನ್ನ ನಾನು ಈ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಚೀಮಾರಿ ಹಾಕ್ಬೇಕಾಗಿತ್ತು. ಅವ್ರಿಗೆ ಇಷ್ಟರಲ್ಲಿ ಆದ್ರೆ ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸು. ಅವ್ರನ್ನ ಕ್ಷಮಾಪಣೆ ಕೇಳಿಸಿದ್ರೆ ಇಷ್ಟೊಂದು ಬುಗ್ಲು ಹೇಳ್ತಾ ಇರಲಿಲ್ಲ. ನೀವೆಲ್ಲಾನು ಹೇಳಿದಿರಿ, ಅದನ್ನ ರಿಪೀಟ್ ಮಾಡೋದು ಬೇಡ. ಆದ್ರೆ ಅಲ್ಲಿ ಕೂಗಿರ್ತಕ್ಕಂಥದ್ದು ಅವ್ರ ಜೊತೆಲಿ ಯಾರಿದ್ದಾರೆ, ಎಂಥವ್ರನ್ನ ಅವ್ರ ಜೊತೆಲಿ ಇಟ್ಕೊಂಡಿದ್ದಾರೆ ಅಂತ ಇದು ತೋರಿಸುತ್ತೆ. ಸೊ ಹಾಗಾಗಿ ಅಂಥವ್ರನ್ನ ಇಟ್ಕೊಂಡಿರೋರ್ನ ಅವ್ರನ್ನೂ ಈ ವ್ಯವಸ್ಥೆಯಿಂದ ಹೊರಗಡೆ ಇಡೋದು ಒಳ್ಳೇದು ಅಂತ ನನ್ನ ಭಾವನೆ.